ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಏಪ್ರಿಲ್ 1ರಿಂದ ಅಂದರೆ ಇದೇ ಏಪ್ರಿಲ್ 1ರಿಂದ UPS ಸ್ಕೀಮನ್ನು ಜಾರಿ ಮಾಡ್ತಾ ಇದ್ದಾರೆ. UPS ಅಂತಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ. ಇದು NPS ಮತ್ತು OPS ಬದಲಾಗಿ ಈಗ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಏಪ್ರಿಲ್ 1ರಿಂದ. ಇದಕ್ಕೆ ಹಣಕಾಸು ಸಚಿವಾಲಯ ಅಧಿಸೂಚನೆಯನ್ನು ಪ್ರಕಟ ಮಾಡಿಯಾಗಿದೆ ಹಾಗೂ PFRDAಯಿಂದ ಸದ್ಯದಲ್ಲೇ ಇದರ ನಿಯಮಾವಳಿಗಳನ್ನ ಹೊರಡಿಸಲಾಗುತ್ತೆ. ಸೊ ಈ UPS ಸ್ಕೀಮು ಸರ್ಕಾರಿ ನೌಕರರಿಗೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಲ್ಲಿ ಯಾರ್ಯಾರಿಗೆ ಅನ್ವಯ ಆಗುತ್ತೆ, ಯಾರ್ಯಾರಿಗೆ ಅನ್ವಯ ಆಗಲ್ಲ ಮತ್ತು ಇತರ ವಿಶೇಷತೆಗಳು ಏನೇನಿದೆ, ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಈ ವಿಡಿಯೋನಲ್ಲಿ. ನೋಡಿ, ಸದ್ಯಕ್ಕೆ ಈಗ ಮೊದಲಿಗೆ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಈ UPS ಸ್ಕೀಮ್. 2025 ಏಪ್ರಿಲ್ 1ರ ನಂತರ ಕೆಲಸಕ್ಕೆ ಸೇರುವವರಿಗೆ ಮತ್ತು ಈಗಾಗಲೇ ನಿವೃತ್ತಿ ಹೊಂದಿರುವವರಿಗೆ ಮತ್ತು 2025 ಮಾರ್ಚ್ 31ರವರೆಗೆ ನಿವೃತ್ತಿ ಹೊಂದುವವರಿಗೆ ಈ ಸ್ಕೀಮ್ ಅನ್ವಯ ಆಗುತ್ತೆ. ಹಾಗೆ ಯಾರಿಗೆ ಅನ್ವಯ ಆಗಲ್ಲ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಈ ಸ್ಕೀಮ್ಗೆ ಯಾರು ಅರ್ಹರಲ್ಲ ಅಂತಂದರೆ ಸೇವೆಯಿಂದ ವಜಾ ಆಗಿರ್ತಕ್ಕಂಥವರು ಹಾಗೂ ರಾಜೀನಾಮೆ ನೀಡಿರ್ತಕ್ಕಂಥವರು ಈ ಸ್ಕೀಮ್ಗೆ ಅರ್ಹರಾಗಿರೋದಿಲ್ಲ. ಸೊ ಈ ಸ್ಕೀಮ್ನ ಮುಖ್ಯ ವಿಶೇಷತೆಗಳು ಏನೇನು ಅಂತ ಇಲ್ಲಿ ನೀವು ಗಮನಿಸ್ಬೋದು. ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಮಾಸಿಕ 10,000 ಪಿಂಚಣಿಯನ್ನು ಈ ಸ್ಕೀಮ್ ಮೂಲಕ ನೀಡಲಾಗುತ್ತೆ. ಹಾಗೆ ಕನಿಷ್ಠ 25 ವರ್ಷ ಸೇವೆ ಸಲ್ಲಿಸಿದವರಿಗೆ ಮೂಲ ವೇತನದ 50% ಪಿಂಚಣಿಯನ್ನು ನೀಡಲಾಗುತ್ತೆ. ಹಾಗೂ ಪಿಂಚಣಿದಾರರು ನಿಧನರಾದರೆ ಅಂದರೆ ಕೆಲಸದ ಸಮಯದಲ್ಲಿ ನಿಧನರಾದರೆ ಅವರ ಸಂಗಾತಿಗೆ ಪತಿ ಅಥವಾ ಪತ್ನಿಯಾಗಿರ್ಬೋದು, ಅವರಿಗೆ 60% ಪಿಂಚಣಿ ಪ್ರತಿ ತಿಂಗಳು ಸಿಗುತ್ತೆ. ಸೊ ಇದಿಷ್ಟು ವಿಶೇಷತೆಗಳು UPS ಸ್ಕೀಮ್ನಲ್ಲಿ ಇರುತ್ತೆ. ಇದರ ನಿಯಮಾವಳಿಗಳನ್ನ ಸದ್ಯದಲ್ಲೇ ಅದು ರೂಪಿಸಿ ಪ್ರಕಟಿಸಲಾಗುತ್ತೆ. ಸೊ ಈ ರೀತಿ ಈಗ ಮಾಹಿತಿನ ಹೊರಡಿಸಿರ್ತಕ್ಕಂಥದ್ದು. ಸ್ವಲ್ಪ ಕೂಲಂಕುಷವಾಗಿ ನೋಡೋದಾದರೆ ನೋಡಿ, ಕೇಂದ್ರ ಸರ್ಕಾರದ ನೌಕರರಿಗೆ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸುವ ಏಕೀಕೃತ ಪಿಂಚಣಿ ಯೋಜನೆ ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಅಧಿಸೂಚನೆ ಹೊರಡಿಸಿದ್ದು ಇದೇ ವರ್ಷದ ಏಪ್ರಿಲ್ 1ರಿಂದ ಅನುಷ್ಠಾನಗೊಳ್ಳಲಿದೆ. ಹಳೆಯ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಸಂಯೋಜಿಸಿ UPS ರೂಪಿಸಲಾಗಿದೆ. ನಾನು ಆಗಲೇ ಹೇಳ್ದಂಗೆ ನೋಡಿ, ಕನಿಷ್ಠ 10 ವರ್ಷಗಳ ಸೇವೆ ಪೂರ್ಣಗೊಳಿಸಿದವರು ಇದಕ್ಕೆ ಅರ್ಹರಾಗಿರ್ತಾರೆ. ಸೊ ಕನಿಷ್ಠ 10 ವರ್ಷಗಳ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತೆ ಈ ಸ್ಕೀಮ್ ನಿಮಗೆ, ನೀವು ಅರ್ಹರಾಗಬೇಕು ಅಂತಂದರೆ. ಸೊ NPSನಲ್ಲಿ ಈಗಾಗಲೇ ದಾಖಲಾಗಿರುವವರಿಗೆ UPS ತನ್ನಿಂತಾನೇ ಅನ್ವಯ ಆಗುತ್ತೆ. ಕೇಂದ್ರ ಸರ್ಕಾರ ಹಲವು ವರ್ಷಗಳ ಹಿಂದೆ ನಿಲ್ಲಿಸಿದ ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಪ್ರಾರಂಭಿಸುವಂತೆ ಕೇಂದ್ರ ಸರ್ಕಾರದ ಅನೇಕ ನೌಕರರು ಒತ್ತಾಯಿಸುತ್ತಿದ್ದು, ಅವರಿಗೂ ಹೊಸ ಯೋಜನೆಯಲ್ಲಿ ಗಮನಾರ್ಹ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕೆಲವು ರಾಜ್ಯಗಳಂತೂ ನೌಕರರ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಈಗಾಗಲೇ OPS ಪುನರಾರಂಭಿಸಿವೆ. ಕೇಂದ್ರ ಸರ್ಕಾರಿ ನೌಕರರಿಗೆ NPS ಅಡಿಯಲ್ಲಿ UPS 1 ಆಯ್ಕೆಯಾಗಿರುತ್ತದೆ. ಈಗಾಗಲೇ NPSನ ಭಾಗವಾಗಿರುವವರಿಗೆ ಮತ್ತು ಹೊಸ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಬಯಸುವವರಿಗೆ UPS ಅನ್ವಯವಾಗುತ್ತೆ ಎಂದು ಶನಿವಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. UPS ಜಾರಿಗೆ ನೋಡಿ, ಮುಂದಿನ ನಿಯಮಗಳನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರೂಪಿಸಲಿದೆ. ಆದರೂ ಈಗ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಸ್ಪಷ್ಟನೆ ಅಗತ್ಯವಿರುವ ಹಲವಾರು ವಿಷಯಗಳು ಅಡಕವಾಗಿವೆ. ಕೇಂದ್ರ ಸರ್ಕಾರಿ ನೌಕರೊಬ್ಬರು ಕನಿಷ್ಠ 25 ವರ್ಷಗಳ ಸೇವೆ ಪೂರ್ಣಗೊಳಿಸಿ ಸ್ವಯಂ ನಿವೃತ್ತಿ ಪಡೆದರೆ ಪಿಂಚಣಿ ಸೌಲಭ್ಯಗಳು ಆಗಿನಿಂದಲೇ ಆರಂಭವಾಗುವುದಿಲ್ಲ. ಅವರು ಅಧಿಕೃತವಾಗಿ ನಿವೃತ್ತಿ ವಯಸ್ಸನ್ನು ಯಾವಾಗ ತಲುಪುತ್ತಾರೆಯೋ ಆಗಿನಿಂದ ಪ್ರಾರಂಭವಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಸ್ವಯಂ ನಿವೃತ್ತಿಗಿರುವ ಕನಿಷ್ಠ ಸೇವಾವಧಿಯನ್ನು ಈಗಿರುವ 20 ವರ್ಷಗಳಿಂದ 25 ವರ್ಷಗಳಿಗೆ ಏರಿಸಲಾಗಿದೆ ಎಂಬ ಪ್ರಶ್ನೆ ಉದ್ಭವಿಸಿದೆ. 2024 ಆಗಸ್ಟ್ 24ರಂದು ಸಚಿವ ಸಂಪುಟ ಕೇಂದ್ರದ 23 ಲಕ್ಷ ನೌಕರರಿಗಾಗಿ UPSಗೆ ಅನುಮೋದನೆ ನೀಡಿದೆ. 25 ವರ್ಷಗಳ ಸೇವಾವಧಿ ಪೂರ್ಣಗೊಂಡಿದ್ದರೆ ಸರಾಸರಿ ಮೂಲ ವೇತನದ 50% ಹಣವನ್ನು ಮಾಸಿಕ ಪಿಂಚಣಿಯಾಗಿ ನೀಡಲಾಗುವುದು ಎಂದು ಭರವಸೆಯನ್ನು ನೀಡಲಾಗಿದೆ. NPS ರದ್ದುಗೊಳಿಸಿ OPS ಜಾರಿಗೊಳಿಸುವಂತೆ
ನೌಕರರ ಸಂಘಗಳು ಒತ್ತಾಯಿಸಿದ್ದರಿಂದ ಪಿಂಚಣಿ ವ್ಯವಸ್ಥೆಯನ್ನು ಮರುವಿನ್ಯಾಸಗೊಳಿಸುವುದಕ್ಕಾಗಿ 2023 ಏಪ್ರಿಲ್ನಲ್ಲಿ ಆಗಿನ ಹಣಕಾಸು ಕಾರ್ಯದರ್ಶಿ ಟಿ.ವಿ. ಸೋಮನಾಥನ್ ಅಧ್ಯಕ್ಷತೆಯಲ್ಲಿ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿಯ ವರದಿಯ ಅನ್ವಯ ಈಗ UPS ಅನ್ನು ಜಾರಿ ಮಾಡಲಾಗ್ತಾ ಇದೆ. ಸೊ ಇದರ ವಿಶೇಷತೆಗಳು ಮತ್ತು ಯಾರ್ಯಾರು ಅರ್ಹರು ಅಂತೆಲ್ಲ ನೀವು ನೋಡಲಾಗಿದೆ. ಇದರ ನಿಯಮಗಳ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಏಪ್ರಿಲ್ 1ರಿಂದ ಇದು ಜಾರಿ ಆಗ್ತಾ ಇರ್ತಕ್ಕಂಥದ್ದು. ಹಲವರಿಗೆ ಓಕೆ ಆಗಿದೆ, ಇನ್ನು ಹಲವರಿಗೆ ಬೇಡ, ಓಲ್ಡ್ ಪೆನ್ಷನ್ ಸ್ಕೀಮೇ ಇರಲಿ ಅನ್ನೋ ರೀತಿ ಆಗಿದೆ. ಏನಾಗುತ್ತೆ ಅಂತ ಕಾದು ನೋಡೋಣ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.